ಚಿಕ್ಕ ಮೀನಿನ ಸಾಹಸ. ಒಂದು ಸರೋವರದಲ್ಲಿ ಚಿಕ್ಕ ಮೀನೊಂದು ಜೀವನ ಮಾಡುತ್ತಿತ್ತು. ಅದಕ್ಕೆ ಹೆಸರು ಮಿಂಚು. ಮಿಂಚು ತುಂಬಾ ಕುತೂಹಲಕೊಂಡ ಮೀನಾಗಿತ್ತು. ಒಂದು ದಿನ ಅದು ತನ್ನ ಅಮ್ಮನಿಗೆ ಕೇಳಿತು, ಅಮ್ಮ, ಸರೋವರದ ಪಕ್ಕದ ಜಾಗ ಹೇಗಿರುತ್ತದೋ ನೋಡಬೇಕು. ಅಮ್ಮನಿಗೆ ಆತಂಕ ಆಯಿತು, ಆದರೆ ಅದು ನಿಧಾನವಾಗಿ ಹೆಜ್ಜೆ ಇಟ್ಟು ಸಾಗಲು ಒಪ್ಪಿದಳು. ಮಿಂಚು ತನ್ನ ಸ್ನೇಹಿತ ಮೀನಿನೊಂದಿಗೆ ಹೊರಟಿತು. ಅವರು ನೀರಿನ ಅಡಿಯಲ್ಲಿ ಹಲವಾರು ಹೊಸದಾದ ರಂಗಿನ ಮೀನುಗಳನ್ನು, ಹೂವುಗಳನ್ನು ಮತ್ತು ಶಿಲ್ಪಗಳನ್ನು ನೋಡಿದರು. ಅಷ್ಟರಲ್ಲೇ ಅಲ್ಲಿ ದೊಡ್ಡ ಮೀನು ಒಬ್ಬಳು ಬಂದು ಅವರ ಕಡೆ ಬಾಯಿ ತಟ್ಟಿ ನಡೆದಳು. ಮಿಂಚು ಬೆದರಿದರೂ ಧೈರ್ಯದಿಂದ, ನಾವು ಯಾರಿಗೂ ಹಾನಿ ಮಾಡಲ್ಲ, ನಾವು ಹೊಸದನ್ನು ಕಲಿಯಲು ಬಂದಿದ್ದೇವೆ ಎಂದು ಹೇಳಿತು. ದೊಡ್ಡ ಮೀನು ಸರಿ ಎನ್ನುತ್ತಾ ಮಿಂಚು ಮತ್ತು ಸ್ನೇಹಿತರಿಗೆ ದಾರಿಯೊದಗಿಸಿತು. ಮಿಂಚು ಪುನಃ ತನ್ನ ಮನೆಗೆ ಬಂದು ಅಮ್ಮನಿಗೆ ತನ್ನ ಸಾಹಸವನ್ನು ವಿವರಿಸಿತು. ಅಮ್ಮ ಹೆಮ್ಮೆಪಟ್ಟು ಹೇಳಿದರು, ಧೈರ್ಯ ಮತ್ತು ಜ್ಞಾನ ಒಟ್ಟಿಗೆ ಇದ್ದರೆ ಯಾವುದೇ ಅಡಚಣೆಯನ್ನು ನಿಭಾಯಿಸಬಹುದು. ಆ ದಿನದಿಂದ ಮಿಂಚು ಹೊಸದನ್ನು ಕಲಿಯಲು ಕುತೂಹಲ ಮತ್ತು ಧೈರ್ಯವನ್ನು ಸದಾ ಇಟ್ಟುಕೊಂಡಿತು.